ಸುತೇಶ್ ಮಾಹಿತಿಗೆ ಇನ್ನು ಇಬ್ಬರು ನಾಯಕರು ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಸದ್ಯ ದೆಹಲಿಯಲ್ಲಿದ್ದಾರೆ. ಇವತ್ತು ಅವರಿಬ್ಬರ ಕಾರ್ಯಕ್ರಮ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗೋದು. ದೆಹಲಿಗೆ ಶಿಫ್ಟ್ ಆಗಿದೆ. ನಿನ್ನೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದಿಲ್ಲಿಯಲ್ಲಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ಇವತ್ತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಲವೇ ಹೊತ್ತಲ್ಲಿ ಸೋನಿಯಾ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. 10th ಜನಪಥ ನಿವಾಸ. ಆ ನಂತರ ಅವರು ಖರ್ಗೆ ಅವರನ್ನು ಕೂಡ ಭೇಟಿಯಾಗ್ತಾರೆ. ಸಿದ್ದರಾಮಯ್ಯ ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ? ಸಿದ್ದರಾಮಯ್ಯ ಅವ್ರ ಜೊತೆಗೆ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಇದ್ದಾರೆ, ಪೊನ್ನಣ್ಣ ಇದ್ದಾರೆ. ಇವರೆಲ್ಲ ಅವರ ತೀರಾ ಆಪ್ತರು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ನಿನ್ನೆ ದಿಲ್ಲಿಗೆ ಹೋಗಿದ್ದಾರೆ. ನಿನ್ನೆ ಅವರು ದಿಲ್ಲಿ ರೀಚ್ ಆಗಬೇಕಾದ್ರೇನೆ ತಡರಾತ್ರಿ ಆಗಿತ್ತು ಸಿದ್ದರಾಮಯ್ಯ ತಲುಪುವಾಗ. ಯಾಕಂತಂದ್ರೆ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಜೈಪುರದಲ್ಲಿ ಇಳಿತು ಅವರ ಸ್ಪೆಷಲ್ ಫ್ಲೈಟು. ಆ ನಂತರ ಅವರು ದಿಲ್ಲಿಗೆ ಹೋದರು. ತಡರಾತ್ರಿ ಆಗಿತ್ತು. ಇವತ್ತವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕಿದೆ. ಸಿದ್ದರಾಮಯ್ಯ ಅವರದ್ದು ಇವತ್ತು ಧನ್ಯವಾದ ಸಮರ್ಪಣೆ ಮಾತ್ರನಾ ಅಂತ ಪ್ರಶ್ನೆ. ಯತೀಂದ್ರ ಅವ್ರ ಜೊತೆಗೆ ಅವರು ಭೇಟಿ ಆಗ್ತಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ನಿನ್ನೆ ನನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ ನನ್ನ ಕ್ಷೇತ್ರದ ಜನ ಇನ್ನು 2 ವರ್ಷ ಪೆಂಡಿಂಗ್ ಇದೆ, ಇನ್ನು 2 ವರ್ಷ ಇದೆ. ರಾಜ್ಯಸಭೆ ಆಫರ್ ಮಾಡಿದ್ರು ನಾನು ಅದನ್ನು ನಯವಾಗಿ ತಿರಸ್ಕರಿಸಿದ್ದೀನಿ, ಅತ್ಯಂತ ವಿನಯದಿಂದ ತಿರಸ್ಕರಿಸಿದ್ದೀನಿ. ಸೊ ಧನ್ಯವಾದಕ್ಕಷ್ಟೇ ಸೀಮಿತನಾ ಸಿದ್ದರಾಮಯ್ಯ ಅವರ ಇವತ್ತಿನ ಭೇಟಿ? ಇವರನ್ನ ರಾಜ್ಯಸಭೆಗೆ ಬನ್ನಿ ಅಂತ ಕನ್ವಿನ್ಸ್ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಆ ಕಡೆಯಿಂದ? ರಾಹುಲ್ ಗಾಂಧಿ ಅವರೇನಾದರೂ ಬನ್ನಿ ರಾಷ್ಟ್ರ ರಾಜಕಾರಣಕ್ಕೆ ಅಂತ ಮತ್ತೆ ಆಹ್ವಾನಿಸುವ ಸಾಧ್ಯತೆ ಇದೆಯಾ? ಎಲ್ಲ ಪ್ರಶ್ನೆಗಳಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತು ಧನ್ಯವಾದ ಸಮರ್ಪಣೆ ಅಷ್ಟೇನಾ, ಅಥವಾ ಇವರು ಅವರನ್ನ ಕನ್ವಿನ್ಸ್ ಮಾಡೋದು, ಅವರು ಇವರನ್ನ ಕನ್ವಿನ್ಸ್ ಮಾಡೋದು, ಇಂಥ ಸಾಧ್ಯತೆಗಳಿದಾವ ರಾಜ್ಯಸಭೆಗೆ ಸಂಬಂಧಿಸಿ? ರಕ್ಷತ್, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇವರನ್ನ CM ಸ್ಥಾನದಿಂದ ನೀವು ಇಳಿಬೇಕು ಅಂತಾನೇ ಕನ್ವಿನ್ಸ್ ಮಾಡಿದವರು. ರಾಜ್ಯಸಭೆಗೆ ನೀವು ಬರಬೇಕು, ಯಾಕೆ ಬರಬೇಕು, ಮತ್ತೆ ಏನು ನಿಮ್ಮ ಪಾತ್ರ ಅಂತ ಕನ್ವಿನ್ಸ್ ಮಾಡಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಈಗ ಇರುವಂಥದ್ದು. ಹಾಗಾಗಿ ಕನ್ವಿನ್ಸ್ ಮಾಡಲೂಬಹುದು, ಇವರು ಕೂಡ ಕನ್ವಿನ್ಸ್ ಆಗಲೂಬಹುದು. ಆದರೆ ಅವರು ಏನು ಹೇಳಬೇಕು, ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅವರು ಕೊಪ್ಪಳದಲ್ಲಿ ಒಮ್ಮೆ ಅಲ್ಲಿನ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಸೋಲನ್ನು ಅಪ್ಪಿದ್ರು ಸಿದ್ದರಾಮಯ್ಯನವರು. ಅದಾದ ನಂತರ ರಾಷ್ಟ್ರ ರಾಜಕಾರಣದ ಹತ್ರ ಅವರು ತಿರುಗಿಯೂ ನೋಡಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರು ನನಗೆ ಅದರಲ್ಲೂ ರಾಜ್ಯಸಭೆ ಆಯ್ಕೆ ಅಥವಾ ಅಲ್ಲಿಗೆ ಹೋಗುವಂಥದ್ದು ಮತ್ತು ಬೇರೆ ರೀತಿಯ ಪಾತ್ರಗಳು ನನಗೆ ಬೇಡ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬಹಳ ಹಲವು ದಶಕಗಳಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅದರಲ್ಲೂ CM ಆಗಿ ಈ 2.5 ವರ್ಷಕ್ಕೆ ಚೇಂಜ್ ಅನ್ನುವಂಥ ಸಂದರ್ಭಗಳು ಬಂದಾಗ, ಸಮಯ ಬಂದಾಗ ಅದನ್ನು ಒತ್ತಿ ಹೇಳಿದ್ದಾರೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರೋಲ್ಲ ಅನ್ನುವಂಥದ್ದು ನಿನ್ನೆ ಕೂಡ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದಾಗಲೂ ಕೂಡ ಒತ್ತಿ ಹೇಳಿದ್ದಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಒಂದು ಕನ್ವಿನ್ಸ್ ಮಾಡುವಂಥ ಶಕ್ತಿ ಹೈಕಮಾಂಡ್ಗೆ ಇದೆ. ಸೊ ಹೈಕಮಾಂಡ್ ಕನ್ವಿನ್ಸ್ ಮಾಡಿದ್ರೆ ಇವ್ರು ಕನ್ವಿನ್ಸ್ ಆದರೂ ಆಗಬಹುದು, ಆದರೆ ಆಗ್ತಾರೆ ಅಂತ ಇಲ್ಲ. ಅಥವಾ ಅವರು ಈಗ ಸಾಮಾನ್ಯಕ್ಕೆ ಸಿದ್ದರಾಮಯ್ಯ ಅವರು ಒಂದು ರೀತಿ ಹಠ ಜಾಸ್ತಿ. ಅಂದರೆ ನಾನು ಆಗಲ್ಲ ಆಗ್ತೇನೆ ಅಂತ ಮುಖಕ್ಕೆ ನೇರವಾಗಿ ಹೇಳುವಂತಹ ಒಂದು ಸ್ವಭಾವದವರು. ಹಾಗಾಗಿ ಬಹುತೇಕ ಏನಾದರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಈಗ ಇರುವಂಥದ್ದು. ಅದು ಒಂದು ಚರ್ಚೆಯ ಇವತ್ತು ಭೇಟಿಯ ಸಂದರ್ಭದಲ್ಲಿ ಅದು ಆಗಬಹುದು. ಅದನ್ನು ಹೊರತಾಗಿ ರಾಜ್ಯ ರಾಜಕಾರಣಕ್ಕೆ ಬೇಕಾಗುವಂಥ ಅಥವಾ ಈಗ ಹೊಸ ಸರ್ಕಾರ ಹೊಸದಾಗಿ ರಚನೆ ಆಗುವಂಥ ಸಂಪುಟ ರಚನೆ ಇರ್ಬೋದು ಅಥವಾ CM ಆಯ್ಕೆ ವಿಚಾರಗಳಿರ್ಬೋದು, ಈ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇನ್ನು ಇವತ್ತಿನ ಇಂಟ್ರೆಸ್ಟಿಂಗ್ ಏನು ಅಂತ ಅಂದ್ರೆ, ಇಲ್ಲಿಯವರೆಗೂ ನೀವು ಸಿದ್ದರಾಮಯ್ಯನವ್ರನ್ನ ಎಲ್ಲಾದ್ರೂ ನೋಡಿ, ಈ ಎಷ್ಟು ಸರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರ ಪುತ್ರನನ್ನ ಕರ್ಕೊಂಡು ಬಂದಿಲ್ಲ. ಯತೀಂದ್ರ ಇರ್ಬೋದು, ಹಿಂದೆ ರಾಕೇಶ್ ಇರ್ಬೋದು, ಯಾರನ್ನೂ ಕೂಡ ಕರ್ಕೊಂಡು ಬಂದಂಥವ್ರು ಅಲ್ಲ. ಆದರೆ ಈ ಬಾರಿ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ. ಅದು ಏನನ್ನ ಸೂಚಿಸುತ್ತೆ ಅನ್ನುವಂಥದ್ದೇ ಈಗ ಇರುವಂಥದ್ದು. ಅದು ಅಂತಿಮವಾಗಿ ಸಂಪುಟ ಏನು ರಚನೆ ಸಂದರ್ಭದಲ್ಲಿ ಏನಾಗಿ ಕಾಣಿಸುತ್ತೆ ಇವತ್ತಿನ ಭೇಟಿ ಅನ್ನುವಂಥದ್ದು ಗೊತ್ತಾಗ್ಬೋದು. ರಕ್ಷತ್. ಎಸ್ ಮಂಜುನಾಥ್ ಮಾತನಾಡ್ತೀನಿ. DK ಶಿವಕುಮಾರ್ ಕೂಡ ದಿಲ್ಲಿಯಲ್ಲಿದ್ದಾರೆ. ಅವ್ರದ್ದು ಪ್ಲಾನ್ ಏನು ಡೀಟೇಲ್ ನಿಮ್ಮ ಮುಂದೆ ಇಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.